ಅಭಿಜಿತ್ ದೀಪ್ಗೆ ಮತ್ತವರ ಗ್ಯಾಂಗ್ಗೆ ಸಾರ್ವಜನಿಕರು ತರಾಟೆ ತಗೊಂಡಾರ. ಎಲ್ಲಂದ್ರಲ್ಲಿ ಬಂದು ನಾವು ಪಾರ್ಟಿ ಮೀಟಿಂಗ್ ಮಾಡ್ತೀವಿ ಅಂದ್ರ ಯಾರು ಬಿಡ್ತಾರ? जंतर मंतर का सीजन 2 बहुत ही जल्द शुरू होने जा रहा है. ಪಾಪ ಅಭಿಜಿತ್ ದೀಪ್ಗೆಗ ಡೆಲ್ಲಿ ಒಳಗ ಒಂದೇ ಒಂದು ಹಾಲು ಗತಿ ಇಲ್ಲ ಅಂತ. किसी ने भी हमें हॉल नहीं दिया. सारे लोग कह रहे थे ऊपर से प्रेशर है. ಜಂತರ್ ಮಂತರ್ ಸೀಸನ್ 2 ಬರ್ತೈತಿ ಅನ್ನೋ ಅಭಿಜಿತ್ ದೀಪ್ಗೆ ಇನ್ನೂ ಎಕ್ಸ್ಪೋಸ್ ಆಗ್ಲಿಕ್ಕೆ ಹತ್ಯಾರ. ಕಾಕ್ರೋಚ್ ಜನತಾ ಪಾರ್ಟಿ ಗ್ಯಾಂಗ್ಗೆ ಸಾರ್ವಜನಿಕರ ತರಾಟೆ ತಗೊಳಕತ್ತಾರ. ಎಲ್ಲಂದ್ರಲ್ಲಿ ಹೋಗಿ ನಮ್ಮ ಪಾರ್ಟಿ ಮೀಟಿಂಗ್ ಮಾಡ್ತೀವಿ ಅಂದ್ರ ಯಾರು ಬಿಡ್ತಾರ್ರಿ? ಸಾರ್ವಜನಿಕ ಸ್ಥಳಗಳೊಳಗೆ ಬಂದು ಇವ್ರು ಮಾಡಿದ್ದೇ ಆಟ, ಕಿರ್ಚಾಟ, ಕೂಗಾಟ ಮಾಡಿದ್ರ ಸಾರ್ವಜನಿಕರು ಯಾಕೆ ಸುಮ್ಮಿರ್ತಾರ? ತರಾಟೆಗೆ ತಗೋತಾರ. ದೆಹಲಿಯ ಸಾರ್ವಜನಿಕ ಗಾರ್ಡನ್ಗೆ ಹೋಗಿ ಅಭಿಜಿತ್ ದೀಪ್ಗೆ, ಸೌರವ್ ದಾಸ್, ಅಶುತೋಷ್ ರಂಕ ಮತ್ತ ಸಿಜೆಪಿಯ ಮೆಂಬರ್ಗಳೆಲ್ಲ ಮೀಟಿಂಗ್ ಮಾಡಾಕತ್ತಿದ್ರು. ಜೋರಾಗಿ ಘೋಷಣೆಗಳು, ನಗೋದು, ಕೇಕೆ ಹಾಕೋದು ಇದೆಲ್ಲ ಕೂಡ ಅಲ್ಲಿ ನಡೆದಿತ್ತು. ಅಲ್ಲಿ ಗಾರ್ಡನ್ ಅನ್ನೋದನ್ನು ಮರೆತು ಯಾವ ರೀತಿ ನಾಯ್ಸ್ ಪೊಲ್ಯೂಷನ್ ನಡೆಸಿದ್ರು ಅನ್ನೋದನ್ನ ಮೊದಲು ನೋಡ್ಕೊಂಡ್ ಬರ್ರಿ. तो मैं कहना चाहता हूँ जंतर मंतर का सीजन 2 बहुत ही जल्द शुरू होने जा रहा है. और सीजन 2 जो रहेगा मोदी की इस्तीफा नहीं सब चाह रहे हैं सीजन 2 में आप लोग क्या चाहते हो? ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳೊಳಗ ನಡ್ಕೊಂಡ್ರ ಯಾರು ಸುಮ್ಮಿರ್ತಾರೆ ಹೇಳ್ರಿ? ಸಾರ್ವಜನಿಕರು ಪೊಲೀಸರನ್ನ ಕರ್ಕೊಂಡು ಬಂದು ದೀಪ್ಗೆ ಮತ್ತು ಸಂಗಡಿಗರಿಗೆ ಖಡಕ್ ಕ್ಲಾಸ್ ತಗೊಂಡ್ರು. ಇಲ್ಲಿ ಬಂದು ಪಾರ್ಟಿ ಮೀಟಿಂಗ್ ಮಾಡೋವಂಥದ್ದು ಏನಿತ್ತು? ನಿಮ್ಮ ಹತ್ರ ದುಡ್ಡಿಲ್ಲೋ ಕಾಸಿಲ್ಲೋ ಹೋಗ್ರಿ, ಎಲ್ಲಿ ಬೇಕಾದ್ರೆ ಹಾಲ್ ಬುಕ್ ಮಾಡ್ಕೊಂಡು ಪಾರ್ಟಿ ಮೀಟಿಂಗ್ ಮಾಡ್ರಿ. ಸಾರ್ವಜನಿಕ ಸ್ಥಳಗಳೊಳಗ ಇದೆಲ್ಲ ನಡೆಯುವುದಿಲ್ಲ ಅಂತ ಹೇಳಿ ಬರೋಬ್ಬರಿ ಪೊಲೀಸರನ್ನ ಕರ್ಕೊಂಡ್ಬಂದೆ ಕ್ಲಾಸ್ ತಗೊಂಡು. लफड़ा हो गया भाई. इनका कह रहा है कि लोकल एरिया के बच्चे उससे खेलने के लिए आते हैं. यही तो बात है. हम एक सवाल लेने आए हैं. आप आराम से सवाल करो. प्रोटेस्ट होता है, बात नहीं होता. ಅಭಿಜಿತ್ ದೀಪ್ಗೆ ಏನ್ ಮಾಡಕ್ ಹೊಂಟಾರ? ಮೊನ್ನೆ ಅಷ್ಟು ಜಂತರ್ ಮಂತೊಳಗೊಂದು ದೊಡ್ಡ ಡ್ರಾಮಾ ಮಾಡಿ ಸೀನ್ 1 ಮುಗಿಸ್ಯಾರ. ಈಗ 2ನೇ ಸೀನ್ಗೆ ಪ್ರಿಪೇರ್ ಆಗ್ಲಿಕ್ಕತ್ತಾರ ಅನ್ಸುತ್ತಾ. ಮತ್ತ ಅವ್ರು ಹೇಳಿದ್ರಲ್ರಿ ಜಂತರ್ ಮಂತರ್ ಸೀಸನ್ 2 ಬರೋದೈತಿ ಅಂತ. ಅದೇ ರೀತಿಯ ಕೆಲಸಗಳನ್ನ ಈಗ ಗಾರ್ಡನ್ ಒಳಗೆ ಬಂದು ಮೀಟಿಂಗ್ ಮಾಡೋದು ಅಂತ ಇಂಥದ್ದು ಮಾಡೋದು ನಡೆಸಿದ್ರು. ಆದ್ರ ಸಾರ್ವಜನಿಕರು ಬರೋಬ್ಬರಿ ಕ್ಲಾಸ್ ತಗೊಂಡು ಕಳಿಸಿದ ಮೇಲೆ ಅಭಿಜಿತ್ ದೀಪ್ಗೆ ಏನ್ ಹೇಳ್ತಾರ ಅಂದ್ರ, ನಮಗ ಎಲ್ಲೂ ಕೂಡ ಹಾಲ್ ಸಿಗಾಕತ್ತಿಲ್ಲ, ಬುಕ್ ಮಾಡೋನು ಅಂದ್ರ ಯಾರು ಕೂಡ ನಮ್ಗೆ ಹಾಲೇ ಕೊಡ್ಲಿಕ್ಕತ್ತಿಲ್ಲ, ರೊಕ್ಕ ಕೊಟ್ಟರು ಕೊಡ್ಲಿಕ್ಕತ್ತಿಲ್ಲ, ಇದೆಲ್ಲ ಬಿಜೆಪಿಯ ಹುನ್ನಾರ ಅಂತಾರ. आज हम दिल्ली में हमारी वॉलंटियर्स मीट करने वाले थे, जिसके लिए हमें एक इंडोर मीटिंग करनी थी. इसके लिए हम हॉल चाहते थे. हम कई जगहों पर गए, किसी ने भी हमें हॉल नहीं दिया. सारे लोग कह रहे थे ऊपर से प्रेशर है, हम काक्रोच जनता पार्टी वालों को हॉल नहीं दे सकते. ऐसे 10 जगहों पर हम गए. 10 जगह से हमें एक ही चीज बताई गई कि हम आपको हॉल नहीं दे सकते, क्योंकि काक्रोच जनता पार्टी वालों को अगर हम हॉल दे देंगे तो हमारे लिए तकलीफ हो जाएगी. हमें धमकियां मिल रही है ऊपर से. बड़ी मुश्किल से हमें ये हॉल मिला था, जिसकी ये रिसीट है. ये हॉल हमें मिला था, लेकिन आज सुबह इनको भी धमकी दी गई और इन्हें बोला गया कि अगर आप यहाँ काक्रोच जनता पार्टी की मीटिंग होने देते हो तो आपको उल्टा लटकाया जाएगा. तो इस तरह से लोगों को डराया जा रहा है, धमकाया जा रहा है और हमें मीटिंग करने से भी रोका जा रहा है. तो ये सारा बीजेपी के द्वारा किया जा रहा है. बीजेपी के लोग सभी को डरा रहे, धमका रहे कि काक्रोच जनता पार्टी वालों को अगर कोई मीटिंग के लिए जगह दे देगा तो उनको उल्टा लगाया जाएगा. इस तरह का माहौल बीजेपी वाले
इस देश में फैला रहे हैं और कहीं ना कहीं इन लोगों से, उनकी बातों से ये जो हो रहा है उस सबसे उनका डर साफ नजर आ रहा है। ಇವರೇ ರೀತಿ ಬೇಕಾಬಿಟ್ಟಿ ಮಾತಾಡೋದು, ದೇಶ ವಿರೋಧಿ ಘೋಷಣೆಗಳನ್ನ ಕೂಗೋದು, ದೇಶ ವಿರೋಧಿ ಜನರಿಗೆ ಸಪೋರ್ಟ್ ಮಾಡೋದು ಮಾಡಿದ್ರ ಯಾರೇ ಹಾಲ್ ಕೊಡ್ತಾರ್ರಿ? ಇಂಥದ್ಕೆಲ್ಲ ಹಾಲ್ ಕೊಟ್ಟು ದೇಶ ವಿರೋಧಿ ಅಂತ ಕರ್ಸ್ಕೊಳಕ ಯಾವ ಹಾಲ್ ಓನರ್ಗೂ ಇಷ್ಟ ಇಲ್ಲ ಅನ್ಸುತ್ತೆ. ಹಿಂಗಾಗಿ ನಾ ಯಾರು ಹಾಲ್ ಕೊಡಕತ್ತಿಲ್ಲ. ಬಟ್ ಅಭಿಜಿತ್ ದೀಪ್ಗೆ ಏನ್ ಹೇಳಿಕತ್ತಾರ, ಬಿಜೆಪಿ ನರೇಂದ್ರ ಮೋದಿ ಈ ರೀತಿ ಮಾಡ್ಲಿಕ್ಕತ್ತಾರ, ನಮ್ಗ ಯಾರು ಹಾಲ್ ಕೊಡದೆ ಇರೋಂಗ ಫ್ರೆಶರ್ ಹಾಕ್ಲಿಕ್ಕತ್ತಾರ ಅಂತೆಲ್ಲ ಹೇಳಿದ್ರು. ಏನ್ ಒಳ್ಳೆ ಕೆಲಸ ಮಾಡ್ಲಿಕ್ಕತ್ತಾರ ಅಭಿಜಿತ್ ದೀಪ್ಗೆ ಅಂತ ಇವ್ರಿಗೆ ಹಾಲ್ ಕೊಟ್ಟು ಸನ್ಮಾನ ಮಾಡ್ಬೇಕು ಹೇಳ್ರಿ. ಮುಖ್ಯವಾಗಿ ಮೊನ್ನೆ ಅಷ್ಟು ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕಾರಿಣಿ ಸಮಿತಿ ಮಾಡಿದ್ರು. ಅದ್ರೊಳಗ ಇವ್ರ ಗರ್ಲ್ಫ್ರೆಂಡ್ಗಳು, ಇವ್ರ ಫ್ರೆಂಡ್ಗಳು, ಹತ್ರದವರು, ಬೇಕಾದವ್ರನ್ನೇ ಸೇರಿಸ್ಕೊಂಡ್ರು. ಇದಕ್ಕೆ ರಿಯಲ್ ಕಾಕ್ರೋಚ್ಗಳು ಸಿಡಿದೆದ್ದು ನಾವು ಹೊಡಿಸ್ಕೊಂಡ್ವಿ, ನಾವು ಲಾಠಿ ಚಾರ್ಜೊಳಗೆ ಸಿಕ್ಕಾಕೊಂಡ್ವಿ, ನಾವು ಹೋರಾಟ ಮಾಡಿದ್ವಿ, ನಾವು ಉಪವಾಸ ಮಾಡಿದ್ವಿ, ನಮ್ಮನ್ನ ಬಿಟ್ಟು ಅವ್ರವ್ರ ಗರ್ಲ್ಫ್ರೆಂಡ್ನ ಅವ್ರವ್ರ ಫ್ರೆಂಡ್ಗಳನ್ನೇ ಮಾತ್ರ ಕಾರ್ಯಕಾರಿ ಸಮಿತಿ ಒಳಗೆ ಹಾಕೊಂಡವ್ರು ಅಂತ ಅವರು ಅಭಿಜಿತ್ ದೀಪ್ಗೆ ಮನೆ ಮುಂದೆ ಧರಣಿ ಕುಂತು ಬಿಟ್ಟಿದ್ರು. ಇದೆಲ್ಲ ಮಹಾನ್ ಘನಕಾರ್ಯವನ್ನ ಮಾಡಿರೋ ಅಭಿಜಿತ್ ದೀಪ್ಗೆ ಎಲ್ಲರಿಂದನೂ ಉಗುಳಿಸ್ಕೊಳ್ಳಾಕತ್ತಾರ. ಯಾರು ಕೂಡ ಒಳ್ಳೆ ಕೆಲಸ ಮಾಡ್ದ ಮನುಷ್ಯ ಅಂತ ಹೇಳೋರೇ ಇಲ್ಲ. ಅವರವರೇ 4 ಮಂದಿ ಇದ್ದಾರ, ಅವರಷ್ಟು ಹೇಳ್ತಾರ. ಈಗ ಹಾಲ್ ಸಿಗಾಕತ್ತಿಲ್ಲ ಅಂತ ಡ್ರಾಮಾ ಮಾಡ್ಕೊಂಡು ಗಾರ್ಡನ್ಗೆ ಬಂದು ಈ ರೀತಿಯ ಹೊಸ ಹೊಸ ಹೈಟ್ ಡ್ರಾಮಾ ಮಾಡ್ಲಿಕ್ಕತ್ತಾರಲ್ಲ. ಸೌರವ್ ದಾಸ್, ಸ್ಪೋಕ್ಸ್ ಪರ್ಸನ್ ಆಫ್ CJP, ಅವ್ರದೇ ದೊಡ್ಡ ಮನೆ ಐತಲ್ಲ. ಒಬ್ಬಬ್ಬಾ ಏನ್ ದೊಡ್ಡ ಮನೆ ಅಂತೀರಿ? ಲಾನ್ ಐತಿ, ಮನೆ ಮುಂದೆ ಗಾರ್ಡನ್ ಐತಿ, 100 ಮಂದಿ ಕುಂತ್ರು ತುಂಬಲಾರ್ದಷ್ಟು ದೊಡ್ಡ ಮನೆ ಐತಿ. ಅದ ಮನೆಯೊಳಗೆ ಕುಂತು ಪಾರ್ಟಿ ಮೀಟಿಂಗ್ ಮಾಡ್ಬೇಕಿತ್ತಲ್ಲ. ಯಾಕೆ ನಿಮಗೆ ಹಾಲೇ ಬೇಕಿತ್ತು? ಅಷ್ಟು ನಿಮಗೆ ಜನರಿಗೆ ಉದ್ಧಾರ ಮಾಡೋಕ್ ಮನಸ್ಸಿದ್ರ ಎಲ್ಲರೇ ಕೂತು ನೀವು ಮೀಟಿಂಗ್ ಮಾಡ್ಬೋದಿತ್ತು. ನಿಮ್ಮ ಮನೆಯೋ ಸೌರದಾಸ್ ಮನಿನೇ ದೊಡ್ಡದೈತಲ್ಲ, ಅಲ್ಲೇ ಮಾಡ್ಬೋದಿತ್ತು. ಈ ಗಾರ್ಡನ್ಗೆ ಬಂದು ಹೈ ಡ್ರಾಮಾ ಮಾಡಿ ನಮಗೆ ಹಾಲ್ ಸಿಗಾಕತ್ತಿಲ್ಲ, BJP ಕೈವಾಡ ಐತಿ ಅಂತ ನರೇಟಿವ್ ಸೃಷ್ಟಿ ಮಾಡೋದೇನಿತ್ತು? ಹೆಂಗೋ ಹೊರಗಡೆ ಬಂದು ನಿಮ್ಮ ಮೀಟಿಂಗ್ ಮಾಡಿದ್ದಕ್ಕಾಗಿ ನಿಮ್ಮ ನಿಜ ಬಣ್ಣ ಇನ್ನೊಂದು ಸ್ವಲ್ಪ ಮಂದಿಗೆ ಗೊತ್ತಾಯ್ತು. ಹಿಂಗೆ ದಿನದಿಂದ ದಿನಕ್ಕೆ ನಿಮ್ಮನ್ನ ಜನ ಎಕ್ಸ್ಪೋಸ್ ಮಾಡ್ಕೋತೇ ಹೊಂಟಾರ. ಇದೆಲ್ಲದಕ್ಕೂ ಕಾಲನ ಕೊಡಕತ್ತೈತಿ. ನೀವು ಬರೀ ನೋಡ್ಕೋತ ಹೋಗ್ಬೇಕಷ್ಟ.